ಇಬ್ಬರ ಜಗಳ ಮೂರನೇದವರಿಗೆ ಲಾಭ ಅಂತ ಹೇಳಿ ಕೋಲಾರದ ವಿಚಾರದಲ್ಲಿ ಹೇಳ್ತಾ ಇದ್ವಿ. ಫೈನಲಿ ಈಗ ಕೋಲಾರ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗಿದೆ. ಇಬ್ಬರ ಜಗಳದಲ್ಲಿ ಮೂರನೇದವರಿಗೆ ಲಾಭ ಆಗಿರೋದು KV ಗೌತಮ್ ಅವರಿಗೆ ಕೋಲಾರ ಕಾಂಗ್ರೆಸ್ ಟಿಕೆಟ್ ಅನ್ನ ಈಗ ನೀಡಲಾಗಿದೆ. ಕಾಂಗ್ರೆಸ್ನ ಎರಡು ಬಣಗಳ ಜಗಳದಲ್ಲಿ ಮೂರನೆಯವರಿಗೆ ಲಾಭವಾಗಿರೋದು. ಸಚಿವ ಮುನಿಯಪ್ಪ ಅಳಿಯನಿಗೆ ಕೋಲಾರ ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ. ಬೆಂಗಳೂರು ನಗರ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂಥ KV ಗೌತಮ್ ಅವರಿಗೆ ಈಗ ಅಲ್ಲಿ ಸ್ಥಾನವನ್ನ ನೀಡಲಾಗಿದೆ. ಕೋಲಾರ ಕಾಂಗ್ರೆಸ್ ಟಿಕೆಟ್ ಫೈನಲ್ ಅನ್ನ ಮಾಡಲಾಗಿದೆ. KV ಗೌತಮ್ಗೆ ಕೋಲಾರ ಕಾಂಗ್ರೆಸ್ ಟಿಕೆಟ್ ಅನ್ನ ನೀಡಲಾಗಿದೆ. ಕಾಂಗ್ರೆಸ್ನ ಎರಡೂ ಬಣಗಳ ಜಗಳದಲ್ಲಿ ಮೂರನೆಯವರಿಗೆ ಲಾಭವಾಗಿರೋದು. ಸಚಿವ ಮುನಿಯಪ್ಪ ಅಳಿಯನಿಗೆ ಕೋಲಾರ ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ. ಈಗ ಮುನಿಯಪ್ಪನವ್ರು ಏನ್ ಮಾತಾಡ್ತಾರೆ, ಹೇಗೆ ಮಾತನಾಡ್ತಾರೆ, ಅವ್ರು ಯಾವ ರೀತಿಯಾದಂಥ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಗೊತ್ತಿಲ್ಲ. ಅಥವಾ ಒಳಗೊಳಗೇನೆ ಏಟನ್ನು ಕೊಡ್ತಾರೋ, ಯಾಕಂದ್ರೆ ಹಿಂದೆ ಹಲವು ಚುನಾವಣೆಗಳಲ್ಲಿ ಇದನ್ನ ನೋಡಿದ್ದೀವಿ ಏನಾಗಿತ್ತು ಅಂತ ಹೇಳಿ. ಓಕೆ, ಕಾಂಗ್ರೆಸ್ನ ಎರಡು ಬಣಗಳ ಜಗಳದಲ್ಲಿ ಮೂರನೆಯವರಿಗೆ ಲಾಭ. KV ಗೌತಮ್ ಅವರಿಗೆ ಕೋಲಾರ ಕಾಂಗ್ರೆಸ್ ಟಿಕೆಟ್ ಅನ್ನ ನೀಡಲಾಗಿದೆ. ಮುನಿಯಪ್ಪನವರು ಯಾವ ರೀತಿಯಾಗಿ ಈಗ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ, ಕಾರಣ ಅವರು ಹರಸಾಹಸವನ್ನ ಪಟ್ಟಿದ್ರು ಟಿಕೆಟ್ ಪಡೆಯೋದಕ್ಕೋಸ್ಕರ, ಅವರ ಅಳಿಯನಿಗೆ ಟಿಕೆಟ್ ಅನ್ನು ಕೊಡಿಸೋದಕ್ಕೋಸ್ಕರ ದೆಹಲಿಯಲ್ಲೆಲ್ಲ ಅಲ್ದಾಡಿದ್ರು. ಫೈನಲಿ ಅವ್ರಿಗೆ ಸಿಗುತ್ತೆ ಅಂತಂದಾಗ ರಾಜೀನಾಮೆಯನ್ನು ನಾವು ಕೊಡ್ತೀವಿ ಅಂತ ಒಂದು ಹೈಡ್ರಾಮಾವನ್ನೇ ಕಾಂಗ್ರೆಸ್ನ ಮೂವರು ಶಾಸಕರು, ಇಬ್ಬರು ವಿಧಾನ ಪರಿಷತ್ನ ಸದಸ್ಯರು ಮಾಡಿದ್ರು. ಅದರ ಪರಿಣಾಮವಾಗಿ ಈಗ ಆ ಕಡೆನೂ ಬೇಡ ಈ ಕಡೆನೂ ಬೇಡ ಅನ್ನೋ ರೀತಿಯಲ್ಲಿ ಈಗ ಬೆಂಗಳೂರು ನಗರ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ KV ಗೌತಮ್ ಅವರಿಗೆ ಈಗ ಅಲ್ಲಿ ಸ್ಥಾನವನ್ನ ನೀಡಲಾಗಿದೆ. ಅಲ್ಲಿದ್ದಂಥ ನಾಯಕರುಗಳ ಬೇಡಿಕೆನೂ ಅದೇ ಆಗಿತ್ತು, ನೀವು ಯಾರಿಗಾದರೂ ಕೊಡಿ, ಆದರೆ ಮುನಿಯಪ್ಪನವರು ಮತ್ತು ಅವರ ಕುಟುಂಬದವರಿಗೆ ಮಾತ್ರ ಬೇಡವೇ ಬೇಡ ಅನ್ನುವಂಥ ಪಟ್ಟನ್ನು ಹಿಡ್ಕೊಂಡು ಕೂತಿದ್ರು. ಅದರ ಪರಿಣಾಮವಾಗಿ ಈಗ KV ಗೌತಮ್ ಅವರಿಗೆ ಈ ಸ್ಥಾನವನ್ನು ನೀಡಲಾಗಿದೆ. ಈಗ ಹೇಗೆ ಕಾರ್ಯವನ್ನು ಮಾಡ್ತಾರೆ, ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ರಾವ್ ದಳೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಇಬ್ಬರ ಜಗಳ ಮೂರನೇದವರಿಗೆ ಲಾಭ ಒಂದು ಕಡೆಗೆ, ಆದರೆ ಮುನಿಯಪ್ಪನವರು ಈಗ ಹಲವು ಕಡೆಗಳಲ್ಲಿ ಅವ್ರ ಮೇಲಿರುವಂಥ ಆರೋಪ, ಅವರ ಕೋಪ ಯಾರನ್ನೋ ಸೋಲಿಸೋಕೆ ದಾರಿ ಹಾಡಿಬಿಡುತ್ತೆ ಅಂತ ಹೇಳಿ ಹಿಂದೆ ಅನೇಕ ಬಂದಿದ್ದಾವೆ. ಈಗಲೂ ಆ ಚರ್ಚೆಗೆ ಬರುತ್ತಾ ಮುನ್ನೆಲೆಗೆ ಮುನಿಯಪ್ಪನವ್ರ ವಿಚಾರದಲ್ಲಿ? ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ. ಕೋಲಾರ ಕಾಂಗ್ರೆಸ್ ಟಿಕೆಟ್ ಈಗ ಫೈನಲ್ ಆಗಿದೆ. 4 ಸೀಟ್ಗಳದ್ದು ಬಿಡಬೇಕಾಗಿತ್ತು. 4 ಸೀಟ್ಗಳಲ್ಲಿ 3 ಸೀಟ್ಗಳ ಬಗ್ಗೆ ಫೈನಲ್ ಮಾಡಿದರು. ನಿನ್ನೆ 1 ಸೀಟ್ ಮಾತ್ರ ಉಳಿಸ್ಕೊಂಡಿದ್ರು. ಈಗ ಫೈನಲಿ KV ಗೌತಮ್ ಅವರಿಗೆ ಕೋಲಾರ ಟಿಕೆಟನ್ನು ನೀಡಲಾಗಿದೆ. ಕಾಂಗ್ರೆಸ್ನ ಎರಡು ಬಣಗಳ ನಡುವೆ ಈಗ ಅದರಲ್ಲಿ ರಾಜೀನಾಮೆ ಕೊಡೋಕೆ ಏನು ಹೈಡ್ರಾಮಾನ ಸೃಷ್ಟಿ ಮಾಡಿದ್ರು, ಅವರ ರೀತಿಯಲ್ಲೇ ಈಗ ಕೋಲಾರದ ವಿಚಾರದಲ್ಲಿ ನಡೆದಂಗಿದೆ. ಕಾರಣ ಅವರ ಬೇಡಿಕೆ ಇದ್ದಿದ್ದಷ್ಟೇ, ಯಾರಿಗೆ ಕೊಡಿ ನೀವು, ಅವರಿಗೆ ಮುನಿಯಪ್ಪನವ್ರ ಕುಟುಂಬ ಬಿಟ್ಟು ಕೊಡಿ ಅಂದಿದ್ರು. ಶ್ರೀನಿವಾಸ್, ಏನೆಲ್ಲ ಬರ್ತಾ ಇದೆ ಕೋಲಾರದ ಟಿಕೆಟ್ ವಿಚಾರದಲ್ಲಿ ಅಪ್ಡೇಟ್ಸ್ಗಳು? ಅರುಣ್, ಎರಡೂ ಬಣಗಳ ನಡುವೆ ಕೋಲಾರದಲ್ಲಿ ದೊಡ್ಡ ಮಟ್ಟದ ಗಲಾಟೆಗಳಾಗಿತ್ತು. ಮುನಿಯಪ್ಪ ಮತ್ತೆ ಅವ್ರ ಫ್ಯಾಮಿಲಿ ಯಾವುದೇ ಕಾರಣಕ್ಕೂ ಕೊಡಬಾರದು ಅನ್ನುವಂಥದ್ದು ಬೇರೆ ಶಾಸಕರ ಮತ್ತೆ ನಾಯಕರ ಅಭಿಪ್ರಾಯ ಆಗಿತ್ತು. ಹೀಗಾಗಿ ಕೋಲಾರ ಟಿಕೆಟ್ ಅನ್ನ ಅನೌನ್ಸ್ ಮಾಡಿರಲಿಲ್ಲ. ಈಗ ಇಬ್ಬರ ಜಗಳದಲ್ಲಿ ಮೂರನೇ ಲಾಭ ಅನ್ನುವಂತೆ ಗೌತಮ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಎರಡೂ ಬಣದವರು ಕೂಡ ಹೈಕಮಾಂಡ್ ನಾಯಕರು ಮಾತನಾಡಿದ್ರು. ಮುನಿಯಪ್ಪ ಅವರಿಗೆ ಬಿಟ್ಟು ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವು ಕೆಲಸ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ಮುನಿಯಪ್ಪ ಅವರನ್ನ ವಿರೋಧ ಮಾಡ್ತಿದ್ದಂತಹ ಬಣ ಹೇಳಿತ್ತು. ಮುನಿಯಪ್ಪ ಅವರು ಸಹ ಮತ್ತೆ ಅವರ ಪುತ್ರಿ ಸಹ ಹೇಳಿದ್ರು, ಹೈಕಮಾಂಡ್ ಯಾರೇ ಕೊಟ್ಟರು ಕೂಡ ಅವರಿಗೆ ಕೆಲಸ ಮಾಡ್ತೀವಿ ಅಂತ. ಹೀಗಾಗಿ ಹೈಕಮಾಂಡ್ ಎರಡೂ ಬಣಕ್ಕೂ ಕೂಡ ಮಾನ್ಯತೆ ಕೊಡಲಾರದೆ ಈಗ ಹೈಕಮಾಂಡ್ ನಿರ್ಧಾರ ಮಾಡಿ ಗೌತಮ್ ಅವರನ್ನ ಹಾಕಲಾಗಿದೆ. ಅವರು ಬೆಂಗಳೂರು ನಗರದಲ್ಲಿ ಕಾಂಗ್ರೆಸ್ನ ಬೇರೆದಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಈಗ ಎರಡೂ ಬಣಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು, ತಮ್ಮ ಅಳಿಯನಿಗೆ ಟಿಕೆಟ್ ಸಿಗದೆ ಇರೋದ್ರಿಂದ ಮುನಿಯಪ್ಪ ಅವರೇನಾದ್ರೂ ಆಂತರಿಕವಾಗಿ ಬೇರೆ ರೀತಿಯಾಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ನೋಡ್ಬೇಕು. ಮತ್ತೆ ಮುನಿಯಪ್ಪ ಅವರನ್ನ ವಿರೋಧ ಮಾಡ್ತಿದ್ದಂತ ಬಣ ಗೌತಮ್ ಅವರಿಗೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ ಅರುಣ್. ಓಕೆ, ಬಟ್ ಯಶಸ್ವಿಯಾಗಿದ್ದು ರಾಜೀನಾಮೆ ಕೊಡೋಕೆ ಹೈಡ್ರಾಮಾ ಸೃಷ್ಟಿ ಮಾಡಿದಂಥ ನಾಯಕರುಗಳೇ ಇದರಲ್ಲಿ ಗೆದ್ದಂಗಾಯ್ತಲ್ವಾ? ಅರುಣ್, ಹೌದು, ಒಂದು ಹಂತದಲ್ಲಿ ಅವರಿಗೆ ಗೆಲುವಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಮುನಿಯಪ್ಪ ಅವರ ಕುಟುಂಬಕ್ಕೆ ಬಿಟ್ಟು ಯಾರಿಗೆ ಕೊಟ್ಟರು ನಮ್ಮ ಅಭ್ಯಂತರ ಇಲ್ಲ ಅನ್ನುವಂತ ಮಾತುಗಳನ್ನ ಮುನಿಯಪ್ಪ ವಿರೋಧಿ ಬಣಗಳು ಹೇಳ್ತಿದ್ದು, ಬಹುಶಃ ಅವರ ಮಾತಿಗೆ ಇವಾಗ ಕಾಂಗ್ರೆಸ್ ಹೈಕಮಾಂಡ್ ಅಥವಾ DCM ಅವರು ಒಂದು ರೀತಿಯ ಮಣಿದಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿನೇ ಮುನಿಯಪ್ಪ ಅವರ ಕುಟುಂಬಕ್ಕೆ ಹೊರತುಪಡಿಸಿ ಪಕ್ಷದ ಕಾರ್ಯಕರ್ತರ ಅಥವಾ ಹೈಕಮಾಂಡ್ ನ ಸೂಚನೆ ಮೇರೆಗೆ ಗೌತಮ್ ಅವರನ್ನ ಅಭ್ಯರ್ಥಿ ಮಾಡಿ ಘೋಷಣೆ ಮಾಡಿರುವಂತದ್ದು. ನೀವು ಹೇಳ್ದಂಗೆ ಮುನಿಯಪ್ಪ ವಿರೋಧಿ ಬಣ ಮೇಲುಗೈ ಸಾಧಿಸಿದೆ ಅಂತ ಹೇಳ್ಬೋದು ಈ ಟಿಕೆಟ್ ಘೋಷಣೆಯಿಂದ ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಕೋಲಾರ ಕಾಂಗ್ರೆಸ್ ಟಿಕೆಟ್ ಫೈನಲ್ ವಿಚಾರದಲ್ಲಿ KV ಗೌತಮ್ ಅವರಿಗೆ ಈಗ ಕೋಲಾರ ಕಾಂಗ್ರೆಸ್ ಟಿಕೆಟ್ ಅನ್ನ ನೀಡಲಾಗಿದೆ. ಸೊ ಈಗ KV ಗೌತಮ್ ಅವರ ವಿಚಾರದಲ್ಲಿ ಎರಡು ಬಣಗಳು ಹೇಗೆ ಬೆಂಬಲಕ್ಕೆ ನಿಂತ್ಕೊಳ್ತಾವೆ ಅನ್ನೋದನ್ನು ನೋಡಬೇಕು. ಮುನಿಯಪ್ಪನವರು ಮಾತ್ರ ಬೆಂಬಲಕ್ಕೆ ನಿಂತ್ಕೊಳ್ತಾರೋ ಇಲ್ವೋ, ಮೇಲ್ನೋಟಕ್ಕೆ ಬೆಂಬಲಕ್ಕೆ ನಿಂತಂಗೆ ಮಾಡಿ ಒಳೇಟನ್ನು ಕೊಡ್ತಾರೋ,
ಈ ಕಡೆಗೆ 5 ಜನ ರಾಜೀನಾಮೆ ಕೊಡೋಕೆ ಹೋಗಿದ್ರಲ್ಲ ಅವರು ಖುಷಿಯಿಂದ ಈಗ ಇನ್ನೊಂದಿಷ್ಟು ಬೆಂಬಲಕ್ಕೆ ನಿಲ್ತಾರ ನೋಡಬೇಕು.